ಅರೌಂಡ್ 5 hours ಜರ್ನಿ. ಮುಕ್ತಿನಾಥ್ ಟೆಂಪ್ರೇಚರ್ ನೋಡಿದ್ರೆ ಯಪ್ಪ -13 -14 ಐತಿ. ಹೆಂಗೆ ವಿತ್ ಸ್ಟ್ಯಾಂಡ್ ಮಾಡ್ತೇವೆ ಗೊತ್ತಿಲ್ಲ. ಸಿಕ್ಕಿಮ್ದಾಗೂ ಅಷ್ಟು ಹೋಗಿಲ್ಲ. ಸಿಕ್ಕಿಮ್ದಾಗ ಮ್ಯಾಕ್ಸಿಮಮ್ -6 ಹೋಗಿತ್ತು. ಅದು ಬಿಟ್ಟು ಇದು ಹೈಯೆಸ್ಟ್ ಅನ್ಸುತ್ತೆ, ಅಂದ್ರೆ ಲೋವೆಸ್ಟ್ ಅನ್ಸುತ್ತೆ. ಅಂದ್ರೆ ಟೈಪ್ ಹೈಯೆಸ್ಟ್ ಅಲ್ಲ, ಲೋವೆಸ್ಟ್ ಅನ್ಸುತ್ತೆ ಟೆಂಪ್ರೇಚರ್. ನೋಡು ಹೆಂಗಾಗತ್ತೆ ರೈಡ್ ಅಂತಂದು. ಕಂಪ್ಲೀಟ್ಲಿ ಸ್ನೋ ಐತೆ ಅನ್ನೋದಾರ, ಎಲ್ಲ ಆಜು ಬಾಜು ಎಲ್ಲ ಬರ್ಫ್ ಐತೆ ಅಂತ ಅನ್ನೋದಾರ, ಬ್ಲ್ಯಾಕ್ ಐಸ್ ಐತೆ ಅನ್ನೋದಾರ. ನೋಡೋಣಂತ ರೈಡ್ ಹೊಡೆದಾಗೆಲ್ಲ ಗೊತ್ತಾಗೋದು. ಸೊ ಲೆಟ್ಸ್ ಮೂವ್ ಟು ಮುಕ್ತಿನಾಥ್. ನಾವು ಕಾರ್ ಬಂತು. ಸೊ ರೋಡ್ಸ್ ಹಿಂಗದ ನಿಮಗೆ. ಯಪ್ಪ ಮುಕ್ತಿನಾಥ್ ಹೋಗ್ಬೇಕಂದ್ರೆ ಬರೀ ಮಣ್ಣು ಮುಕ್ಕೋದ ಕೆಲಸ. ಆಹಾ, ವೆದರ್ ಹಾಕೋತೀನಂತ. ಮುಕ್ತಿನಾಥ್ ಹೋಗ್ಬೇಕಂದ್ರೆ ಹಿಂಗೆ ರಸ್ತೆ. ನಮ್ಮ ಹೆಂಗೆ ಕೇದಾರ್ನಾಥ್ ಹೋಗ್ಬೇಕಾರೆ ಹೆಂಗೆ ತ್ರಾಸಾಗುತ್ತೆ, ನಮ್ಮ ಮಹಾದೇವ್ ನೋಡೋಕೆ ಹೋಗಿ ಹೆಂಗೆ ತ್ರಾಸಾಗುತ್ತೆ, ಇಲ್ಲಿ ವಿಷ್ಣು ನೋಡೋಕೆ ತ್ರಾಸ ಪಡಲೇಬೇಕು. ಮುಕ್ತಿನಾಥ ಕ್ಷೇತ್ರ, ಮುಕ್ತಿನಾಥ ಧಾಮ. ವಿ ಪೌಡ್ರ್ ಐತಿ. ಓಹೋ ಹೋ 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 ಹೋ. ಟಿಚಿಕ್ 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 ಟಿಚಿಕ್. ಇವನು ಹೋಗಂಗಿಲ್ಲ. ಗೋ ಮುಂದ್ಗಡೆ ಒಂದು ಬಸ್. ಹೆಂಗೆ ಮಾಡ್ತಾರೆ ಇವರು? ಹೇಳಂಗಿಲ್ಲ ಮ್ಯಾಗ, ದೊಡ್ಡದೈತಿ ಮ್ಯಾಗ ನೋಡಿಲ್ಲ. ಡನ್. ರೋಡ್ದಾಗ ಗ್ರೇವೆಲ್ಸ್ ಅದಾವು, ಅಂದ್ರೆ ಕಲ್ಲು ಅದಾವು, ಸಣ್ಣ 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 ನಾವು ಕಡಿ ಅಂತ ಹೇಳ್ತೇವೆ, ಅವು ಅದಾವು. ಗಾಡಿನ ಹಿಂಗೆ ಮಾಡಿ ಹಿಂಗೆ ತಿರುಗಿಸ್ಬಿಟ್ಬಿಡ್ತಾವು. ಅದರ ಬರೀ ಡೌನಲ್ಲಿ ಐತಿ, ಫುಲ್ ಸ್ಲೋ ಹೋಗ್ಬೇಕಾಗತ್ತೆ. ಆಹಾ, ಬಾಜು ನದಿ ಐತಿ. ಗಂದಕಿ, ಕಾಳಿ ಗಂದಕಿ. ನಡಿ, ಕಾರ್ ಬಸ್ ಬಂತ. ಹರೀಶೋದು ನಮ್ಮ ಪಾಳೆ. ಕಾಲಿಟ್ರ ಶೂ ಹಸಿ ಅಕ್ಕವೋ. ಎಸ್ ಯಪ್ಪ, ಕಾಲೆಲ್ಲರೂ ಬಂದು. ಡನ್ 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 ಡನ್. ಟಾಟಾ 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 ಟಾಟಾ. ಮ್ಯಾಗಿಂದ ಹರಿದು ಬರೋ ನೀರಿದು. ಶಬಾಷ್. ಆ್ಯಕ್ಚುಲಿ ಮತ್ತೊಂದು ಲೇಯರ್ ರೋಡ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲೇ ಆಲ್ರೆಡಿ ಒಂದು ಲೇಯರ್ ಐತಿ, ಮತ್ತೊಂದು ಲೇಯರ್ ಮಾಡ್ತಾರೆ ಅನ್ಸುತ್ತೆ. ಅದ್ರ ಸಂಬಂಧ ಇಷ್ಟೆಲ್ಲ ಗ್ರೇವಲ್ಸ್ ಆಗ್ಯಾರ, ಮ್ಯಾಗ ಕಲ್ಲು ಆಗ್ಯಾರ ಅನ್ಸುತ್ತೆ. ವಾ ನೀರು ಹರ್ಕೊಂಬರೋದೈತಿ ಹಿಮಕರಿಗೆ. ಫುಲ್ ಸ್ಟೀಪ್ ಐತಿ. ಯಪ್ಪ ಬಾಜು ಬಾಜು ನದಿ ಹರಿದಾಡತೈತಿ. ಓಯ್ ಓಯ್ ಓಯ್. ಸೈಕ್ ಫಿಕ್ ರೋಡ್. ಓಹೋ ಹರೀಶ್ ಸಾಗರ್ ಬಾಯಿಲೆ ಸ್ಟೀಪ್ ಐತಿ. ಕಲ್ ಮ್ಯಾಗ ರೋಡ್ಸ್ ಅದಾವು. ಸರಿ, ರೋಡ್ಸ್ ಮ್ಯಾಗ ಕಲ್ಲದಾವು.
ಆಫ್ ರೋಡಿಂಗ್. ಓಹೋ 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 ಬ್ರಿಡ್ಜ್ ಮಾಡಿರಲ್ಲ, ಬ್ರಿಡ್ಜ್ ಮಾಡಿ ಚಲೋ. ಏನು ನಡ್ಕಂಗೆ ಬಂದಲ್ಲ ಗಾಡಿ, ಶಬಾಷ್. ಆಹಾ ಹಾ 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 ಫಾಲ್ಸ್ ನೋಡ್ರಲ್ಲ, ಸೈಕ್ ಫಾಲ್ಸ್. ಫಾಲ್ಸ್ ಆದ್ಮ್ಯಾಗ ರೋಡ್ ಆಫ್ ರೋಡಿಂಗ್ ಐತಿ. ಮುಂದೆ ಕಾರ್ ಬಂತಲ್ಲೋ, ನಾನು ಈ ಕಡೆ ಹೋಗ್ಬೇಕು. ನಿಂತ ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇಡಪ್ಪ, ಈ ಕಡೆ ಒಂದು ಸುಮ್ಮ. ಮೊದಲು ಚಾಕ್ಲೇಟ್ ಇರ್ತದೆ, ಬಿದ್ದರೆ ಕಲಸ. ಹೆವಿ ಅಪ್ಪ ಐತಿಲ್ಲೇ, ಅದ್ರಾಗ ಕಲ್ಲದಾವು. ಮುಂದಿನ ಗಾಲಿ ಮ್ಯಾಗದ್ ಬಿಟ್ಟಿದ್ದು ನಂದು, ಅದಕ್ಕೆ ಮುಂದೆ ವೇಟ್ ಹಾಕೊಂಡು ಗಾಡಿ ಬಿಡೋದೀನಿ. ಮುಂದಿನ ಎದ್ದೆ ಬಿಟ್ಟೈತೆ ಫುಲ್ ಗಾಲಿ ಹತ್ತತೈತಿ. ಹಿಂದೆ ವೇಟ್ ಆಗಿತ್ತು ಬಂದು ಮುಂದೆ ಬಗ್ಗಿ ಗಾಡಿ ಹೊಡಾತೀನಿ. ಯಾಕೆ ಮುಂದಿನ ಗಾಲಿ ಹಂಗೆ ತಿರ್ಗಾದ್ಬಿಟ್ಟವು. Hello. Coming from there itself bike? Yeah, coming from Bangalore only. Today night Jomsom or? Today Muktinath and we'll back to. You'll be back? Huh? Because from here road is very worst now. Very? From here road is very worst. It's fine. It takes around 3 o'clock to reach. Okay. And again 5 hours we'll back. We have room in Bagluang. Okay. Today we are moving to Kathmandu. Kathmandu today? Okay. You have finished Muktinath? Yeah. Yesterday. Okay. Oh, fine. अच्छा, ये आपका चैनल है? हाँ, वो चैनल है मेरा. कितने दिन? How many days to reach? Actually we have rode around all states like Andhra Pradesh, Visakhapatnam, Kolkata, and we completed Sikkim, north, east, west and south. Okay. And we entered Janakpur and Kathmandu, Pokhara and Muktinath. भाई को चैनल को सब्सक्राइब कर दो यार. How is the stay? What is the price? Yeah, here it is very good. 1,000 rupees. 1,000 Nepali currency. Nepali currency for 2 of us. And what about food? Response to be अच्छा है. Food include हम 3 days में इधर है. हाँ. हिंदी जानते हो क्या आप? हाँ? हिंदी. हाँ, हिंदी जानते हैं ना. हम लोग 3 दिन से इधर है. हाँ. हमको हुआ नेपाली करेंसी 6K. 6K. खाना फूड और समथिंग. अच्छा है फिर, अच्छा है. अच्छा लगा. क्या नाम है इसका? ओल्ड मस्टैंग गेस्ट हाउस एंड शाकलिया ಕಿಚನ್ ಏನು ಲೇದು ಕಿಚನ್. ಓಕೆ 9857650131 ಇಲ್ಲೊಂದು ರೂಮ್ ಐತೆ ನೋಡ್ರಿ, ಬೇಕಾದ್ರೆ ನೋಡ್ಬೋದು. 1,000 ರೂಪಾಯಿ ಕೊಟ್ರ ಅಂತವ್ರೆ ನೇಪಾಳ ಕರೆನ್ಸಿ. 6,000 ರೂಪಾಯಿ ಐತಂತ. ಊಟ ಮಧ್ಯಾಹ್ನ ಊಟ, ಬೆಳಗ್ಗೆ ನಾಷ್ಟ, ರಾತ್ರಿ ಊಟ, ಟೀ ಎಲ್ಲರಿಗೂ 6,000 ರೂಪಾಯಿ ಐತಂತ 3 ದಿವಸ. ओके. हाउ इज मुक्तिनाथ? कैसा है मुक्तिनाथ? कैसा है? हम लोग मुक्तिनाथ गए थे, टेंपल नहीं गए थे हम लोग. क्यों? क्लोज हो गया. कितने बजे क्लोज हुआ था? 6 को क्लोज. हाँ, हम 3 बजे. तुम आराम से चल जा. ಹಾಂ. ಇವರು ಆಂಧ್ರ ಪ್ರದೇಶ್ ರೈಡರ್ಸ್ ಅಂತ. ಅವ್ರು ನಮ್ಮದು ನೋಡಿ ಕರ್ನಾಟಕ ಅಂತಂದು ಹೋಗಿದ್ದಕ್ಕೆ ಸ್ವಲ್ಪ ನಿಂತು ಅವ್ರ ಜೊತೆ ಮಾತಾಡಿ ಬಂದ್ವಿ. ರೋಡ್ಸಿನ ಭಾಳ ಖರಾಬ್ ಐತಂತ, ಸ್ನೋ ಇಲ್ಲ ಅಂತ ಹೇಳತ್ತಾರ. ಸ್ನೋ ಕ್ಯಾಪ್ ಮೌಂಟೇನ್ಸ್ ಐತಂತ, ಬಟ್ ಸ್ನೋ ಇಲ್ಲ ಅಂತ ಅನ್ನತ್ತಾರಂತ. ನೋಡೋಣ ಮುಕ್ತಿನಾಥ ಸ್ನೋ ಇಲ್ಲ ಅಂತ. ಅಯ್ಯೋ, ಸ್ವಲ್ಪ ಡಿಸಪಾಯಿಂಟೆಡ್, ಬಟ್ ಸ್ಟಿಲ್ ನೋಡು. ಮತ್ತು ಯಾರು ಸಿಟ್ಟು ಹಿಡಿದ್ರು. ಹಾಂ, ಓಕೆ. ಇಲ್ಲೇಪ್ಪ ಚೆಕಿಂಗ್ ಐತಿ. ಚೆಕ್ ಮಾಡತ್ತಾರ, ಚೆಕ್ ಮಾಡಲಿ. ಇದು ಅನ್ನಪೂರ್ಣ ಕನ್ಸರ್ವೇಷನ್ ಏರಿಯಾ ಪ್ರಾಜೆಕ್ಟ್. ಅದು ಅಲ್ಲಿ ತೋರಿಸ್ಬೇಕು. ನಮ್ಮ 3 ಜನದ ಒಂದೊಂದು ಹರ್ಕೊಂಡು ಸೀಲ್ ಹಾಕ್ಕೊಟ್ರೆ ಇಲ್ಲಿ ಮ್ಯಾಗ. ಓಕೆ. ಇಲ್ಲಿದು ಇನ್ನೂ ಬನ್ಸಾರ್ದಾಗ ಇನ್ನೊಂದೇನೋ ಡಾಕ್ಯುಮೆಂಟ್ ಮಿಸ್ಸಿಂಗ್ ಐತೆ ಅಂತ ಅನ್ನತ್ತಾರ. ಮೇ ಬಿ ನಿನ್ನೆ ಡಾಕ್ಯುಮೆಂಟ್ ಇರ್ಬೇಕು, ಏನಂತ ನೋಡುವಂತ. ಬಟ್ ಅವ್ರಿಗೆ ಹಿಂದಿ ಬರುವಲ್ತು, ಏನು ಹೇಳ್ಬೇಕು ಅಂತ ಗೊತ್ತಾಗಲ್ತು. ನೋಡುವಂತ ಏನಾಗತ್ತಂತ. ಒಂದು ಹಚ್ಕೊಡುವಂತ ನಮ್ಗೆ ಯಾರಿಗೆ ಮಾಡಿಸ್ಕೊಟ್ರ ನಮಗೆ ಏನಾಗತ್ತಂತ. ಹಲೋ. ಕಂಪ್ಲೀಟಾಗಿ ಒಂದು ರೋಡ್ ಟ್ಯಾಕ್ಸ್ ಐತಿ ಮಸ್ಟಂಗಿಗೆ. ಅದು ನಾವು ಮಾಡಿಸಿಲ್ಲ. ಅದು ಬನ್ಸಾರ್ ತೊಗೊಂಡು 5 ರಿಂದ 6 ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ಆಫೀಸಾಗ ತೊಗೋಬೇಕಂತ. ನೀವು ಮಸ್ಟಂಗ್ ಹೊಡಿಬೇಕಂತಂದ್ರೆ
ನಾವು ಮಾಡಿಸಿಲ್ಲ. 500 ರೂಪಾಯಿ ಫೈನ್ ಪ್ಲಸ್ ರೆಸಿಟಿ. ಓನ್ಲಿ ಫಾರ್ ವ್ಯಾಲಿ ಫಾರ್ 24 hours. ನಾವು ಮಸ್ಟ್ಯಾಂಗ್ ಬಿಟ್ಟು ಹೋಗ್ಬೇಕು. ಇಲ್ಲಂತಂದ್ರೆ ಮಸ್ಟ್ಯಾಂಗ್ ಹೊಡ್ಯಾತೀರಿ ಅಂತಂದ್ರೆ ಅದು ಮಾಡಿಸಬೇಕು. ನಾವು ಮಾಡಿಸಿಲ್ಲ. ಒಂದು ಈಗ ಫೈನ್ ತುಂಬಿದ್ವಿ, ಫೈನ್ ತುಂಬಿ ಹೋಗೋದಕ್ಕೆ. ಅಲ್ಲಿ ಕಾಣೋದು ಮ್ಯಾಗ ಸ್ನೋ ಮೌಂಟೇನ್ಸ್. ಅಲ್ಲಿ ಸ್ನೋ ಆದಂತೆ, ಪೂರಾ ಸ್ನೋ ಆದದಲ್ಲಿ ಸ್ನೋ ಮೌಂಟೇನ್ಸ್. ಅಲ್ಲೇ ಹೋಗ್ಬೇಕು, ಆಲ್ಮೋಸ್ಟ್ ಹೋಗ್ಬೇಕು ಅಲ್ಲೇ, ಬಟ್ ಅಲ್ಲೇ ಇಲ್ಲ. ಚಂದ ಕಾಣೋದೈತೆ ಮ್ಯಾಗ. ಜಾಮ್ಸನ್ ಇನ್ನೂ ಒಂದು 26 ಕಿಲೋಮೀಟ್ರ್. ಜಾಮ್ಸನ್ನಿಂದ ಮುಕ್ತಿನಾಟ ಆಲ್ಮೋಸ್ಟ್ ಮತ್ತೊಂದು 25 ಕಿಲೋಮೀಟ್ರ್ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಲ್ಯಾಂಡ್ಸ್ಕೇಪ್ ಓಪನ್ ಆತ. ಗುಡ್ಡದ ನಡಕದೀವಿ. ಆ ಕಡೆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಅದಾವು, ಈ ಕಡೆ ಡ್ರೈ ಮೌಂಟೇನ್ಸ್ ಅದಾವು. ನಡಕ್ಕೆ ನಾವು ಅದೇವಿ. ಕೆಳಗೆ ಗಂಧಕಿ ರಿವರ್ದು ಇದು ಇದೆ, ಪ್ಲೇನ್ಸ್. ನೀರು ಕಡಿಮೆ ಇತ್ತು ಸ್ವಲ್ಪ. ಇನ್ನು ಹಿಮ ಕರಕ್ಕೆ ಬರ್ಬೇಕಲ್ಲ, ಇನ್ನೊಂದು 2 ತಿಂಗಳಿಗೆ ಫುಲ್ ಆಗುತ್ತಿದೆ. ಜಾಮ್ಸನ್ ಇನ್ನೂ ಒಂದು 20 ಕಿಲೋಮೀಟ್ರ್ ಐತಿ. ಇನ್ನೂ 24 ಕಿಲೋಮೀಟ್ರ್ ಐತಿ. ರೋಡ್ ಮುಕ್ತಿನಾದಾಗ ತಪ್ಪಿದಲ್ಲಿ ನೋಡಿ, ಕಂಟಿನ್ಯೂಸ್ ಆಫ್ ರೋಡ್ ಬರ್ತದೆ. ನೀವು ಪ್ರತಿಯೊಂದು 2-3 ಕಿಲೋಮೀಟ್ರಿಗೆ ಹಿಂಗೆ ಆಫ್ ರೋಡ್ ಬಂದೇ ಬರುತ್ತೆ. ರೋಡ್ ಮಾಡ್ತಾರೆ. ಅದು 2 ವರ್ಷದಾಗ ರೋಡ್ ಆಗುತ್ತೆ ಅಂತ ಹೇಳಿದ್ದಿಲ್ಲ. ಎಲ್ಲ ರೋಡ್ ಚಲೋ ಆಗ್ಬಿಡುತ್ತೆ. ಇದು ಲೋವರ್ ಮಸ್ಟ್ಯಾಂಗ್. ನೀವು ಅಪ್ಪರ್ ಮಸ್ಟ್ಯಾಂಗ್ ಹೋಗ್ಬೇಕಂತಂದ್ರೆ ಅದಕ್ಕೆ ಪರ್ಮಿಟು ಕಾಸ್ಟ್ಲಿ ಐತಿ. ಆಮೇಲೆ ರೋಡ್ ಅಂತೂ ಅಲ್ಲಿ ಇದಕ್ಕಿಂತ ಖರಾಬ್ ಅದಾವೆ. ಇಲ್ಲಿ ಮಾಡಿದ್ರೆ ಅಲ್ಲಿ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರೆ ರೋಡ್ ಚೊಕ್ಕ ಎಲ್ಲ ಪ್ಯಾಚ್ ವರ್ಕ್ ಇಲ್ಲಿ. ರೋಡ್ ಡಿಫಿಕಲ್ಟ್ಸ್ ಇಲ್ಲಿ ರೋಡ್ಸ್. ಯಾಕಂದ್ರೆ ಕಲ್ಲಿರ್ತಾವಲ್ಲ, ಆ ಕಲ್ಲು ಸಂಬಂಧ ಜರಿತೈತಿ, ಮಣ್ಣು ಸಂಬಂಧ. ಒಟ್ಟು ಜರಿಯೋದು ಯಾವ ಹೆಂಗೆ ಜರಿತೈತಿ. ಮಣ್ಣಿಗೂ ಜರಿತೈತಿ, ಹಸಿ ಮಣ್ಣಿಗೂ ಜರಿತೈತಿ, ಒಣಗಿದ ಮಣ್ಣಿಗೂ ಜರಿತೈತಿ, ಕಲ್ಲಿಗೂ ಜರಿತೈತಿ, ಕಡಿಗೂ ಜರಿತೈತಿ. ಸುಮ್ಮನೆ ಎಲ್ಲರಿಗೂ ಜರ ಟೈರ್ ಬದಲಿ ಇದು ಮಾಡೋ ಪ್ಯಾನ್ಸರ್ ನೋಡಿ, ಪ್ಯಾನ್ಸರ್ ಚೈನ್ ಅಂತದ ಇರ್ಬೇಕು. ಎಲ್ಲೂ ಜರಂಗೆ ನೋಡ್ರಿ. ಹಂಗಿತ್ತಂದ್ರೆ ಸ್ನೋದಾಗ ಹೋಗುತ್ತೆ, ಎಲ್ಲಾದ್ರಾಗ ಹೋಗುತ್ತೆ. ಇಲ್ಲೇ ಬಟ್ ಹಿಂಗೆ ಆಫ್ ರೋಡ್ ಇತ್ತಂತಂದ್ರೆ ಚಲೋ ಇದೆ. ಯಾಕಂದ್ರೆ ಆಫ್ ರೋಡ್ ಇದ್ದಲ್ಲಿ ಮಜಾ ಬರೋದು. ಇಲ್ಲಂತಂದ್ರೆ ಬೇಜಾರಾಗ್ಬಿಡುತ್ತೆ. ಸ್ಟ್ರೇಟ್ ರೋಡ್ ಇತ್ತಂತಂದ್ರೆ ಬೇಜಾರಾಗ್ಬಿಡುತ್ತೆ. ಈಗ ನಾವು ಇಷ್ಟು ದಿವ್ಸ ಬಂದ್ವಿ, ಸ್ಟ್ರೇಟ್ ರೋಡ್ ಹೈವೇದಾಗ ಬಂದ್ವಿ, ಬೇಸರ ಆಗ್ಬಿಡುತ್ತೆ ಗಾಡಿ ಹೊಡ್ಯಾಕೆ, ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗೆ ಆಫ್ ರೋಡಿಂಗ್ ಮಜಾ ಬರುತ್ತೆ. ಈ ವ್ಯಾಲಿ, ಈ ಬ್ಯೂಟಿಫುಲ್ ವೆದರ್ದಾಗ ಹೊಡ್ಯಾಕೆ ಗಾಡಿ ಮಜಾ ಬರುತ್ತೆ. ಬ್ರಿಡ್ಜ್ क्या चेक करोगे? क्या है? नहीं मेरे पास है धन्यवाद. नहीं ಧನ್ಯವಾದ, ಥ್ಯಾಂಕ್ ಯು. ಭಾರಿ ಬಿಡು, ಸಾಲಿದಾಗ ಸೈಡ್ ಬಿಸ್ನೆಸ್ ಇದು. ಹಾಂ, ಏನು ಆಡತ್ತಾರಿಲ್ಲಿ, ಕದೋಗಿ ಆಡತ್ತಾರಲ್ಲ. ಭಾರಿ ಅಲ್ಲ ಇಲ್ಲಿ ನಡಕ್ಕೆ ಆಡತ್ತಾರ. ಮ್ಯಾಗ ಗುಡ್ಡ ಪಡ್ಡ ಬಾಬಾ, ನೆಕ್ಸ್ಟ್ ಲೆವೆಲ್ ವ್ಯೂ ಅನ್ಸುತ್ತೆ. ಪಾಟ್‌ಹೋಲ್ಸ್ ಕತೆ. ಕೆಳಗ ಮ್ಯಾಗಲ್ಲ. See you. ನೋಡಿ, ಹುಡುಗ ಸಾಲಿಗ್ರಾಮ ಅಂತ ತೋರಿಸಿ
ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಮ್ಯಾಗ ನಿಂತ್ರ KGF ವ್ಯೂ ಬರೋದಿಲ್ಲ ಇದು. KGF ನದೀರಾ ರೋಡಲ್ಲೋ ಮರ ಇಲ್ಲಿ ಇವೆಲ್ಲ ನೀರು ಹರ್ಕೊಂಡು ಹೋಗಿದ್ದ ಜಾಗ ಇದೆಲ್ಲ ಮಳೆಗಾಲದಾಗ ಅದಲ್ಲ. ಓಹೋ ಕಲ್ಲದ ಇದು ಜಾನ್ಸನ್ ಇದೆ. ಜಾನ್ಸನ್ ಊರು. ಜಾನ್ಸನ್ದಾಗ ನಿಮಗೆ ಏರ್ಪೋರ್ಟ್ ಫೆಸಿಲಿಟೀಸ್ ಐತಿ, ಬಟ್ ಡಿಪೆಂಡ್ ಅಪಾನ್ ವಿಂಡ್ ಕ್ಲೈಮೇಟ್ ಮೇಲೆ ಡಿಪೆಂಡ್. ಎವ್ರಿ ಟೈಮ್ ಅವೈಲೇಬಲ್ ಇಲ್ಲ, ಯಾಕಂದ್ರೆ ಇಲ್ಲಿ ರನ್ವೇನೂ ಐತಿ. ಇಲ್ಲಿಂದ ಭಾಳಷ್ಟು ಜನ ಜೀಪ್ ಅವನ್ನೆಲ್ಲ ಹೈರ್ ಮಾಡ್ಕೊಂಡು ಇಲ್ಲಿಂದ ಮುಕ್ತಿನಾಥ್ ಹೋಗ್ತಾರೆ. ಇಲ್ಲಿಂದ ಮುಕ್ತಿನಾಥ್ 25ರಿಂದ 20 ಕಿಲೋಮೀಟರ್, 25 ಕಿಲೋಮೀಟರ್ ಅಷ್ಟೇ ಐತಿ. ಇಲ್ಲಿಂದ ಹೋದ್ರೆ ಇಲ್ಲೇ ಜೀಪ್ ಫೆಸಿಲಿಟೀಸ್ ಇರ್ತಾವೆ. ಬಹಳಷ್ಟು ಕ್ಯಾಂಪಿಂಗ್ ಮಾಡ್ತಾರೆ. ಟ್ರೆಕ್ಕಿಂಗ್ ಮಾಡೋರು ಜಾನ್ಸನ್ ಅಂತ ಬಂದು ಫ್ಲೈಟಿಂದ ಬಂದು ಇಲ್ಲಿಂದ ಮುಂದಿನ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಯಾರು ಬರೀ ಮುಕ್ತಿನಾಥ್ ಸಂಬಂಧ ಬರ್ತಾರೆ ಅವರು ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಇಲ್ಲಿಂದ ಮುಕ್ತಿನಾಥ್ ಹೊಡಿತಾರೆ ಭಾಳಷ್ಟು ಜನ. ನೀವು ರೈಟ್ ಸೈಡ್ ಇಲ್ಲಿ ನೋಡಿದ್ರಿ ಅಂತಂದ್ರೆ ರನ್ವೇ ಐತಿ. ಏರ್ಪೋರ್ಟ್ ಸಣ್ಣ ಏರ್ಪೋರ್ಟ್, ದೊಡ್ಡ ಏರ್ಪೋರ್ಟ್ ಅಲ್ಲ, ಜಸ್ಟ್ ಫಾರ್ ಲ್ಯಾಂಡಿಂಗ್ ಇದು ಮಾಡೋಕೆ. ಇದು ಭಾಳ ಡೇಂಜರಸ್ ಏರ್ಪೋರ್ಟ್ ಅಂತ ಹೇಳ್ಬೋದು. ವೆದರ್ ಕಂಡೀಷನ್ಸ್ ಇದ್ದಾಗ, ಸ್ನೋ ಅದು ಬಂದಾಗ, ಜಾಸ್ತಿ ಮಳೆ ಅದು ಇದ್ದಾಗ ಭಾಳಷ್ಟು ಇದೆಲ್ಲ ಗುಡ್ಡದ ನಡ್ಕಾಗತ್ತಲ್ಲ, ರನ್ವೇ ಕಂಡು ಹಿಡಿಯೋಕೆ ಪೈಲಟಿಗೆ ಭಾಳ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಇದು ಜಾನ್ಸನ್ ಏರ್ಪೋರ್ಟ್. ಇಲ್ಲಿಂದ ಒಂದು 23 ಕಿಲೋಮೀಟ್ರ್ ಮುಕ್ತಿನಾಥ್ ಏರ್ಪೋರ್ಟ್ ಐತಿ. ಎಲ್ಲರೂ ಒಂದು ಟೀ ಬ್ರೇಕ್ ತೊಗೊಂಡು ಮುಕ್ತಿನಾಥ್ ಹೊಡಿ. ಮತ್ತು ನೈಸ್ ವೆದರ್ ಮಸ್ತ್ ಐತಿ. ಬಾಜು ಸೀನ್ರಿ ಇಲ್ಲ, ಒಂಥರ ಹಾನ್ಲೆ ಫೀಲ್ ಕೊಡತೈತಿ. ಲದಾಖ್ದಾಗಿಂದ ಹಾನ್ಲೆ ಫೀಲ್ಸ್ ಕೊಡತೈತಿ. ಡ್ರೈ ಮೌಂಟೇನ್ಸ್, ಆಫ್ ರೋಡಿಂಗ್ಸ್, ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡತೈತಿ. ಎಲ್ಲ ಕಡೆ ಅದ್ರದ್ದು ಒಂದೊಂದು ಲ್ಯಾಂಡ್ಸ್ಕೇಪ್ ಇರುತ್ತೆ, ಅದ್ರದ್ದು ಒಂದು ಬ್ಯೂಟಿ ಇರುತ್ತೆ, ಅದ್ರದ್ದು ಒಂದು ವಿಸ್ಮಯ. ಓಕೆ, ಇದು ಜಾನ್ಸನ್ ಚೆಕ್ ಪೋಸ್ಟ್. ಇಲ್ಲಿ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ಸ್ ಎಲ್ಲ ಕೂಡ ಐತಿದೆ. ಚೆಕ್ ಪೋಸ್ಟಾಗಿ ಚೆಕ್ ಮಾಡ್ತಾರೆ. ನಿಮ್ಮ ಬನ್ಸರ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ದು ಅನ್ನಪೂರ್ಣ ಕನ್ಸರ್ವೇಷನ್ ಇದೆ ಅದು ಐತಿ ಇಲ್ಲಿ ನೋಡ್ತಾರೆ. ಇದು AC ಅಂತ ಇರುತ್ತಲ್ಲ ಅದು ನೋಡ್ತಾರೆ. ಅದು ನೋಡ್ಕೊಂಡು ಮುಂದೆ ಬಿಡ್ತಾರೆ. ಜಾನ್ಸನ್ ಚೆಕ್ ಪೋಸ್ಟ್ ಇದೆ, ಇಲ್ಲಿ ತೋರಿಸ್ಕೊಂಡು ಹೋಗ್ಬೇಕು ಮುಂದೆ. ಸೊ ಇನ್ನು ಮುಕ್ತಿನಾಥ್ ಒಂದು 18 ಕಿಲೋಮೀಟ್ರ್ ಐತಿ. ಓಪನ್ದಾಗ ಬಂದುಬಿಟ್ಟಿವಿ ಇಲ್ಲಿ ಕಂಪ್ಲೀಟಾಗಿ. ಫುಲ್ಲು ಗಾಳಿ ಹೊಟ್ಟಾಗ್ಬಿಟ್ಟೈತಿ ಮುಖಕ್ಕೆಲ್ಲ. ಕೋಲ್ಡು ಭಾಳ ಐತಿ. ಕೋಲ್ಡ್ ಟೆಂಪ್ರೇಚರ್ ಡ್ರಾಪ್ ಆಗೈತಿ. ಟ್ರೆಕ್ಕರ್ಸ್ ಬರೋದಿಲ್ಲ, ಟ್ರೆಕ್ ಮಾಡ್ತಾರೆ ಪಾಪ 2 ದಿವಸ. ಟ್ರೆಕ್ಕರ್ಸ್ ಜಾನ್ಸನ್ದಾಗ ಒಂದು ಸ್ಟೇ ಮಾಡ್ತಾರೆ. ಎಲ್ಲ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ ಅವರು. ಮುಕ್ತಿನಾಥ್ ಟ್ರೆಕ್ ಮಾಡ್ತಾರೆ. ರೋಡ್ ಜಾನ್ಸನ್ನಿಂದ ಇಲ್ಲಿರೋಗಿ ಇಲ್ಲಿಲ್ಲ, ಜಾನ್ಸನ್ದಾಗಿಂದನೇ ಇಲ್ಲೇ ಇಲ್ಲ, ಕಂಪ್ಲೀಟಾಗಿ ಹೋಗೈತಿ. ಈಗ ಮುಕ್ತಿನಾಥ್ ಊರ್ದಾಗ ಅದೇವಿ. ಟೆಂಪಲ್ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತಿ. ಇಲ್ಲಿ ಎಲ್ಲರೂ ಊಟ ಮಾಡಿ ನಮ್ಮ ಹೆಲ್ಮೆಟ್ಸ್ ಇಲ್ಲೇ ಪ್ಲೇಸ್ ಮಾಡಿ ಟೆಂಪಲ್ ಹೋಗಿ ಬರ್ಬೇಕು. ಗುಡಿ ಹೋಗಿ ಬಂದ್ರೆ ಅತ್ತ ಫಸ್ಟ್ ಎಲ್ಲರೂ ಊಟ ಮಾಡಮ್ಮ. ಹೊಟ್ಟಿ ಗುಳು 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 ಭಾಳ ಐತಿ. ಬೆಳಗ್ಗೆ ನಾಷ್ಟ ಮಾಡಿದ್ವಿ, 3 ಗಂಟೆ ಐತಿ. ಅದಕ್ಕೆ ಇಲ್ಲಿ ಎಲ್ಲರೂ ಮಾಡಿ ಹೋಗ್ಮಂತ. ಎಲ್ಲ ಊರಿದೆ ಮುಕ್ತಿನಾಥ್ ಊರು ಒಳಗಡೆ. क्या चाहिए? ಕ್ಯಾರಿ ಬ್ಯಾಗ್ ಆಯ್ತು. ಇಲ್ಲಿ ಸಾಕ್ಸ್ ತೊಗೊಂಡೆ ಉಲನ್ನ ನಮ್ಮ ಅಜ್ಜಿಗೆ. ಥಂಡಿ ಅಂತಿರ್ತಾ ಭಾಳ. ठीक है भैया, थैंक यू, धन्यवाद. आते हैं. ನಮ್ಮ ಅಜ್ಜಿಗೆ ಸಾಕ್ಸ್ ತೊಗೊಂಡೆ ಇಲ್ಲೇ ಉಲನ್ ಸಾಕ್ಸ್. ಇವರನ್ನ ಇದ್ದಿದ್ರಂತ ಕಡಿಮೆ 500 ರೂಪಾಯಿ ಹೇಳಿ ಆಮೇಲೆ 350 ಕೊಟ್ಟ ತೊಗೊಂಡು ಹೊಂಟೇವಿ. ಓಕೆ, ಸೊ ಮುಕ್ತಿನಾಥಿಗೆ ಬಂದೇವಿ. ಬ್ಯೂಟಿಫುಲ್ ಜರ್ನಿ ಇತ್ತು. ಜರ್ನಿ ಮುಗಿಸ್ಕೊಂಡು ಟೆಂಪಲ್ ಎದುರುಗಡೆದೇವಿ. ಸ್ಟೆಪ್ಸ್ ಅದಾವೆ, ತೋರಿಸ್ತೀನಿ ನೋಡಿರಿ. ಸೊ ಈ ಸ್ಟೆಪ್ಸ್ ಅದಾವೆ, 300+ ಸ್ಟೆಪ್ಸ್ ಅದಾವೆ. ಇಲ್ಲೇ ವಿಷ್ಣು ಅಲ್ಲಿ ಮ್ಯಾಗ ಕುಂತಾನ. ನಡೀರಿ ಹೋಗಮಂತ.
ಬೆಟ್ಸ್ ಏನಂತಂದ್ರೆ ಸರಿ ಬೆಸ್ಟ್ ಮಾತಾಡ್ಬೇಡ ಮತ್ತೆ ಬೆಟ್ಸ್ ಏನಂತಂದ್ರೆ ಇಲ್ಲಿಂದ ಹಿಡ್ಕೊಂಡು ಮ್ಯಾಗ್ ಮಠ ನಾನ್ ಸ್ಟಾಪ್ ಹೋಗ್ತಾನೆ. ಅಕಸ್ಮಾತ್ ನಾನ್ ಸ್ಟಾಪ್ ಓಡ್ಕೊಂತ ಒಂದು ಸ್ಪೀಡ್ ಐತೆ ಒಂದು, ಆ ಸ್ಪೀಡ್ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಅಕಸ್ಮಾತ್ ಏನಾರ ಕಡಿಮೆ ರೀಚ್ ನಿಲ್ಲಾರ್ದಂಗೆ ಹೋದ್ ನನ್ನ ತಿಕ್ಕೋರಿ ನಂಗೆ ಪೆಟ್ರೋಲ್ ರೊಕ್ಕ ಅವ್ನು ಕೊಡೋಂಗಿಲ್ಲ. ಎರಡು ಸತಿ ಪೆಟ್ರೋಲ್ ಫುಲ್. ಇಲ್ಲ ಅಂದ್ರೆ ಅವ್ನು ನಂಗೆ 2 ಕೊಡ್ಬೇಕು ಆಯ್ತಾ. ರೆಡಿ ಸ್ಪೀಡ್ ಫಸ್ಟ್ ಸ್ಪೀಡ್ ತೋರಿಸ್. ಇಲ್ಲ ಸ್ಪೀಡ್ ತೋರ್ಸಂಗೆ ಆಮೇಲೆ ಇಷ್ಟು ತೋರ್ಸಂಗೆ ಟ್ರೈಲ್. ಹಾಂ ಇಷ್ಟಂತ ಹೇಳೋಣ ಓಣ ಕಂಟಿನ್ಯೂ ಓಡು. ಓಡ ಹಾಂ ಸ್ಪೀಡ್ ಕಡಿಮೆ ಆಗತ್ತೆ. ಓಡ ಹಾಂ ಸ್ಪೀಡ್ ಕಡಿಮೆ ಆತ. ಹಾಂ ಸ್ಪೀಡ್ ಕಡಿಮೆ ಆಗೈತಿ, ಸ್ಪೀಡ್ ಕಡಿಮೆ ಆಗೈತಿ. ಇಲ್ಲ ಇದೆ ಓಡ ಹಾಂ ಕೈ ಹಿಡಿದೆ ಹಾಂ ಟೂಸ್ಗೆ 2 ಪೆಟ್ರೋಲ್ ಟೂಸ್ಗೆ. ನೋಡಿಲ್ಲ ನೋಡ ಆಗ್ಲಿಲ್ಲ. ಎಲ್ಲ ಆಲ್ಮೋಸ್ಟ್ ನೋಡು ಫುಲ್ ರೀಚ್ ಇಲ್ಲ ಕುಂತಿ ಮುಗಿತ. ಫುಲ್ ರೀಚ್ ಆಗ್ಬೇಕು. 2 ಪೆಟ್ರೋಲ್ ಬಂತಪ್ಪ ಹಂಗಾರ. ಅಲ್ಲೇ ಸ್ಟೆಪ್ಸ್ ಹತ್ಕೊಂಡಿದ್ದೆ ಉಲ್ಟಾ ಮತ್ತಿಲ್ಲಿ ದೊಡ್ಡ ಸ್ಟೆಪ್ಸ್ ಅದಾವ. ಇನ್ನು ಹತ್ಕೊಂಡು ಹೋಗ್ಬೇಕು. ಸಾಕಾತಪ್ಪ ನಮಗ್ರ. ನೋಡ್ರಿ ಹೋಗಂತ. ಸೊ ಹಿಂದೆ ಏನು ನೋಡತ್ತೀರಿ ಇದು ಮುಕ್ತಿನಾಥ ಟೆಂಪಲ್, ನೇಪಾಳದ ಮುಕ್ತಿನಾಥ ಟೆಂಪಲ್. ಈ ಟೆಂಪಲ್ಗೂ ಬಹಳ ರಹಸ್ಯವೇ ಐತಿ. ಇದು ಪೌರಾಣಿಕ ಹಿನ್ನೆಲೆ ಐತಿ. ಏನು ಪೌರಾಣಿಕ ಹಿನ್ನೆಲೆ ಅಂತಂದ್ರೆ ಜಲಂಧರ ಅಂತ ಒಂದು ರಾಕ್ಷಸ ಇರ್ತಾನೆ. ಅವ್ನ ಹೆಂಡತಿ ವೃಂದ ಅಂತ. ವೃಂದ ವಿಷ್ಣುವಿನ ಪರಮ ಭಕ್ತ ಇರ್ತಾವೆ. ಪತಿ ಪ್ರವೃತ್ತಿಯಿಂದ ಜಲಂಧರ ಕುಬ್ದಿ ಹೋಗಿರ್ತದಂತ, ಅಂದ್ರೆ ಸೊಕ್ಕ ಬಂದಿರುತ್ತೆ. ಪಾರ್ವತಿನ ವಹಿಸ್ಕೋಬೇಕಂತ ಹೇಳಿ ಶಿವನ ರೂಪ ದಾಳಿ ಮೋಸದಿಂದ ಪಾರ್ವತಿ ಕಡೆ ಹೋಗಿರ್ತಾನಂತ. ಅವಾಗ ಹೋದಾಗ ಪಾರ್ವತಿ ಸೂಕ್ಷ್ಮತೆಯಿಂದ ಗೊತ್ತಾಗುತ್ತೆ ಇವು ಶಿವ ಅಲ್ಲ ಅಂತಂದು ಗೊತ್ತಾಗುತ್ತೆ. ಶಿವನ ರೂಪ ತಾಳಿ ಯಾರೋ ಬೇರೆಯವ್ರು ಬಂದಂಗೆ ಗೊತ್ತಾದಾಗ ಶಿವಗೆ ಹೆಲ್ಪ್ ಕೇಳ್ತಾಳೆ ಪಾರ್ವತಿ. ಆವಾಗ ಶಿವ ಬಂದು ಜಲಂಧರ ಜೊತೆ ಯುದ್ಧ ಮಾಡ್ತಾನೆ. ಯುದ್ಧದಾಗ ಜಲಂಧರ ಜೊತೆ ಶಿವಗೆ ಗೆಲ್ಲಕ್ಕೆ ಆಗಂಗಿಲ್ಲ. ಅವಾಗ ಶಿವ ಏನು ಮಾಡ್ತಾನೆ, ವಿಷ್ಣುದ ಹೆಲ್ಪ್ ಕೇಳ್ತಾನೆ. ವಿಷ್ಣು ಹೆಲ್ಪ್ ಕೇಳಿದಾಗ ವಿಷ್ಣು ಏನು ಮಾಡ್ತಾನೆ, ತನ್ನ ಭಕ್ತಿ ವೃಂದ ಇದನ್ನು ಗೊತ್ತಿದ್ದ ತನ್ನ ವೇಷ ಚೇಂಜ್ ಮಾಡ್ಕೊಂಡು ಜಲಂಧರ ವೇಷ ತೊಗೊಂಡು ಬಂದು ವೃಂದ ಕಡೆ ಬರ್ತಾನೆ. ಅವಾಗ ಆಕಿಂದ ಪತಿವೃತ್ಯ ನಾಶ ಆಗತ್ತೆ. ಅದರಿಂದ ಅವ್ನ ಜಲಂಧರ ಪವರ್ ಕಡಿಮೆಯಾಗಿ ಜಲಂಧರನ ಸಾಯಿಸ್ತಾನೆ ಶಿವ. ಅವಾಗ ಇದು ಗೊತ್ತಾಗಿ ವೃಂದ ಏನು ಮಾಡ್ತಾವೆ, ವಿಷ್ಣುಗೆ ಶಾಪ ಕೊಡ್ತಾವೆ. ಏನು ಶಾಪ ಆಗಂತಂದ್ರೆ, ನನ್ನ ಪತಿವೃತ್ತಿ ನೀನು ಹಾಳು ಮಾಡಿ ಅದಕ್ಕೋಗಿ ನೀನು ಒಂದು ಕಲ್ಲಾಗಿ ಕನ್ವರ್ಟ್ ಆಗಿಬಿಡು ನೀನು ಅಂತಂದು ಶಾಪ ಕೊಡ್ತಾನೆ. ಆ ಕಲ್ಲು ಕನ್ವರ್ಟ್ ಆಗಿದ್ದ ವಿಷ್ಣು ಇಲ್ಲೇ ಸಾಲಿಗ್ರಾಮಾಗಿ ಬೀಳ್ತಾನೆ. ಆವಾಗ ಮುಕ್ತಿನಾಥ ಅಂತಂದೇಳಿ ಬರುತ್ತೆ. ಈ ಮುಕ್ತಿನಾಥಿಗೆ ಭಾಳಷ್ಟು ಜನ ನಂಬ್ತಾರೆ. ಮುಕ್ತಿ ಕ್ಷೇತ್ರ ಅಂತ ನಂಬ್ತಾರೆ. ಇದನ್ನ ಎಲ್ಲ ನೇಪಾಳೀಸ್, ಆಮೇಲೆ ಇಂಡಿಯನ್ಸ್, ಬುದ್ಧಿಸ್ಟ್. ಇದು ಒಂದೇ ಟೆಂಪಲ್ ನೇಪಾಳದಾಗ ಎಲ್ಲಿ ಹಿಂದೂ ಮತ್ತು ಬುದ್ಧಿಸ್ಟ್ ಒಂದೇ ದೇವ್ರನ್ನ ಆರಾಧನೆ ಮಾಡ್ತಾರೆ, ಒಂದೇ ದೇವ್ರನ್ನ ನಂಬ್ತಾರೆ. ಅದು ಬಿಟ್ಟು ಇಲ್ಲಿ ಯಾರು ಸಪ್ರೇಟ್ ದೇವ್ರು ಇರ್ತಾವೆ. ಬುದ್ಧಿಸಮ್ಗೆ ಇದು ಮಾಡೋಂಗಿಲ್ಲ, ಆ ಥರ ಇರ್ತದೆ ಇಲ್ಲೇ. ಇನ್ನೊಂದು ಏನಂತಂದ್ರೆ ಇದು ಲಕ್ಷ್ಮೀ ಕುಂಡ, ಇದು ಸರಸ್ವತಿ ಕುಂಡ. ಈ ಕುಂಡ ಇದು ಮಾಡ್ಬೇಕಂತಂದ್ರೆ ಇಲ್ಲೇ ನೀವು ನೋಡ್ಬೋದು ಜನ ಇಲ್ಲೇ ಸ್ನಾನ ಮಾಡಿ ಇದೆಲ್ಲ ನೀರನ್ನ ತಲೆ ಮೇಲೆ ಹಾಕೊಂಡು ಹೋಗ್ತಾರೆ. ಯಾಕಂದ್ರೆ 108 ಕಡೆಯಿಂದ ಹಾಸಿ ಇವು ನೀರು ಬರ್ತಾವೆ. ಇವು ಹಿಮಕರಿಗೆ ನೀರು ಬರ್ತಾವೆ. ಇದು ಸೇರಿ ಗಂಧಕಿ ರಿವರಿಗೆ ಜಾಯಿನ್ ಆಗ್ತಾವೆ. ಇವೆಲ್ಲ ಬುಲ್ ಶೇಪ್ ಆಕಾರದಂಗೆ ಮಾಡ್ಯಾರ. ಇವೆಲ್ಲ ಟೋಟಲ್ 108 ಅದಾವು. ಇವೆಲ್ಲ ಸೇರಿ ಇಲ್ಲಿ ನೀರು ಹೋಗಿ ಗಂಧಕಿ ರಿವರ್ ಸೇರುತ್ತೆ. ಗಂಧಕಿ ರಿವರ್ ಹೋಗಿ ಗಂಗಾ ಆಗುತ್ತೆ.
ಇಲ್ಲಿ ಬುದ್ಧನ ಗಾರ್ಡನ್ ಐತಿ, ನಮ್ಮ ಮುಕ್ತಿನಾಥ್ ಅಲ್ಲಿ ಕುಂತಾನ. ಆಮೇಲೆ ಹೆಲಿಪ್ಯಾಡ್ ವ್ಯವಸ್ಥೆ ಐತಿ, ಬಟ್ ಓನ್ಲಿ ಡ್ಯೂರಿಂಗ್ ವೆದರ್ ಕಂಡೀಷನ್ಸ್ ನೋಡ್ಕೊಂಡು ಹೆಲಿಪ್ಯಾಡ್ ಐತಿ ಇಲ್ಲೇ, ಅವಾಗ ಅಷ್ಟೆಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಹಿಮಾಲಯನ್ ರೇಂಜಸ್ ಕಾಣ್ತಾವೆ ಇಲ್ಲಿಂದ. ಸೊ ಈ ಲಾಗ್ನ ಇಲ್ಲೇ ಎಂಡ್ ಮಾಡೋದಂತ. ಮುಕ್ತಿನಾಥ್ ಟೆಂಪಲ್ ಮುಗಿಸ್ಕೊಂಡು ಹೊಂಟೀವಿ. ಮತ್ತೆ 4 ಅವರ್ ಜರ್ನಿ ಐತಿ ಬಗ್ಲಾಂಗ್ ಹೋಗ್ಬೇಕಂತಂದ್ರೆ. ನೀವು ಮುಕ್ತಿನಾಥಿಗೆ ಬರ್ಬೇಕಂತಂದ್ರೆ ಮುಕ್ತಿನಾಥ್ ಮಠನೂ ನಿಮ್ಗೆ ಸ್ಟೇ ಅದಾವು, ಇಲ್ಲೇ ಸ್ಟೇ ಮಾಡ್ಕೊಂಡಿದ್ರೆ ಬೆಸ್ಟ್. ನಾವು ಯಾಕೆ ದೂರ ಸ್ಟೇ ಮಾಡಿದ್ವಿ ಅನ್ಸತ್ತೈತಿ. ಇರಲಿ ಫೈನ್, ಎವ್ರಿ ಟೈಮ್ ಹ್ಯಾಪನ್ಸ್ ಫಾರ್ ಫಸ್ಟ್ ಟೈಮ್. ನಾವಿರೋದು ನಿಮ್ಗೆ ಏನಾಗೈತಿ ಏನಾಗಿಲ್ಲ ಅಂತಂತ ತಿಳ್ಕೊಳಕ್ಕೆ ಫೈನ್ ತುಂಬಿದ್ವಿ, ದೂರ ಸ್ಟೇ ಮಾಡಿದ್ವಿ, ಹಾಕಿರ್ತಾವೆ. ಇದೆಲ್ಲ ಪಾರ್ಟ್ ಆಫ್ ದ ಟ್ರಿಪ್, ಟ್ರಾವೆಲ್, ರೈಡ್. ಇರಲಿ, ಬಟ್ ಇದು ನೋಡ್ಕೊಂಡು ನೀವು ತಪ್ಪು ಮಾಡೋಕೆ ಹೋಗ್ಬೇಡ್ರಿ ಅಂಥೇಳಿ ನಾವು ಮುಕ್ತಿನಾಥ್ ಬಿಡ್ತೇವೆ. ಈಗ ರೂಮ್ ಕೊಡಿ ಹೋಗುವಂತ. ಮ್ಯಾಗಿಂದ ಕೆಳಗೆ ಬಂದ್ವಿ, ಸ್ವಲ್ಪ ತಣ್ಣು ಇರ್ತೈತೆ. ನಾವು ಆಗ ಇಲ್ಲೇ ಹೆಲ್ಮೆಟೆಲ್ಲ ಇಟ್ಟು ಹೋಗಿದ್ವಿ. ಸೊ ಮತ್ತೆ ವಾಪಸ್ ಇಲ್ಲೇ ಬಂದು ಚಹಾ ಕುಡಿದ್ವಿ. ನಾನು ಸ್ಟಿಕ್ಕರ್ ಐತೆ ನೋಡ್ರಿ ಇಲ್ಲೇ. ಸ್ವಲ್ಪ ಚಲೋ ಐತಿ, ಯಾಕಂದ್ರೆ ಬೇರೆ ಕಡೆ ಹೋದಾಗ ಹಿಂಗೆ ಇದ್ದಿದ್ದಿಲ್ಲ ಇದು ಒಳಗೆ ಕುಂಡ್ರಕ್ಕೆ. ಯಾಕಪ್ಪ ಇದು ಇಲ್ಲಿ ನೋಡ್ರಿ, ಆರಾಮಿಲ್ಲ. ಹೀಟ್ರ್ ಎಲ್ಲ ಕೊಟ್ರೆ ಹೀಟ್ ಮಾಡ್ಕೊಳತ್ತಾರೆ. ಏನೋ ಯುವರಾಜ್ ಚಸ್ಮಾ ಹಾಕೊಂಡು ಹೀಟ್ ಮಾಡೋದು ಹೊಸದು ಏನಿದೆ ಅಂತ. ಕಣ್ಣಿಗೆ ಆಗ್ಬಾರ್ದಲ್ಲ. ಓಕೆ ಓಕೆ, ಮುಖ ಕಷ್ಟ ಕಣ್ಣಿಗೆ ಆಗ್ಬಾರ್ದು. ಓಕೆ, ನಿಂದು ಅದೇ ಅಂತ ಜಾಸ್ತಿ ಐತಲ್ಲ. ಹಾಂ ಹಿಂಗೆ ಇರ್ತಾನ್ರಿ. ಇರಲಿ ಹಿಂಗೆ ಮಾಡ್ಕೊತಿರ್ಲಿ. ನಾವು ಸ್ವಲ್ಪ ಬೆಚ್ಚಗೆ ಹೋಗುವಂತೆ. ಬೆಚ್ಚಗಾಗಿ ಇಲ್ಲಿಂದ ನಾವು ಬಗ್ಲೋಂಗ್ ನಮ್ಮ ರೂಮಿಗೆ ಹೋಗುವಂತೆ. ಸೊ ಸ್ವಲ್ಪ ಚಾ ಕುಡ್ದು ಮೂವ್ ಆಗೋಣಂತ.